ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕರ್ತನ ಆತ್ಮವು ನಮ್ಮೊಳಗೆ ನಮ್ಮನ್ನು ಆಳವಾದ ಆ ಸಂಬಂಧದಲ್ಲಿ, ಆಳವಾದಂಥ ಆ ಒಂದು ಅನ್ಯೋನ್ಯತೆಯಲ್ಲಿ ನಡೆಯುವುದಕ್ಕಾಗಿ ಯಾವಾಗಲೂ ನಮ್ಮನ್ನು ಕರೀತಿರುವಂಥದ್ದನ್ನು ನಮ್ಮ ಅಂತರಾತ್ಮದಲ್ಲಿ ನಾವು ಕೇಳಿಸಿಕೊಳ್ಳಲು ಸಾಧ್ಯ. ಎಂತಹದ್ದೇ ಆದಂಥ ಪರಿಸ್ಥಿತಿಗಳಲ್ಲಿದ್ದರೂ ನಮ್ಮ ಜೀವನವು ಎಷ್ಟೇ ಅನೇಕ ವಿಷಯಗಳಲ್ಲಿ ಸಂಪೂರ್ಣವಾಗಿ ಅದರ ಒಳಗೆ ನಾವು ಕಾರ್ಯದಲ್ಲಿದ್ದರೂ ನಮ್ಮ ಮನಸ್ಸು, ನಮ್ಮ ಅಂತರಾತ್ಮವು ಆ ಒಂದು ಜಿಂಕೆಯು ನೀರಿಗಾಗಿ ತವಕ ಪಡುವಂತೆ ನಮ್ಮ ಅಂತರಾತ್ಮವು ಆತನಿಗಾಗಿ ತವಕ ಪಡುತ್ತದೆ. ಯಾಕೆಂದರೆ ಎಷ್ಟು ಸ್ತುತಿಸಿದರೂ, ಎಷ್ಟು ಆರಾಧಿಸಿದರೂ, ಎಷ್ಟೇ ಕರ್ತನನ್ನು ಹೊಗಳಿದ್ರೂ ಕೂಡ ನಮ್ಮೊಳಗೆ ಅದು ಎಂದಿಗೂ ಕೂಡ ಆಸೆ ತೀರದು. ಎಂದಿಗೂ ಕೂಡ ಏನೋ ಒಂದನ್ನು ಮಾಡಿಬಿಟ್ಟೆ ಎನ್ನುವಂಥ ಆ ಒಂದು ತೃಪ್ತಿ ನಮ್ಮೊಳಗೆ ಉಂಟಾಗದು. ಕಾರಣ ಆತನು ಅಷ್ಟೂ ಸುಂದರವಾದವನು, ಆತನು ಅಷ್ಟೂ ದೊಡ್ಡ ದೇವರು. ಆತನನ್ನು ವರ್ಣಿಸುವುದಕ್ಕೆ 16,000 ನಾಲಿಗೆಗಳಿದ್ದರೂ ಸಾಲದೆಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. ನನ್ನ ಪ್ರೀತಿಯ ದೇವರ ಜನರೇ, ಪ್ರಕಟಣೆ 1, 2 ಈ ಅಧ್ಯಾಯಗಳಲ್ಲಿ ಯೋಹಾನನು ಯೇಸುವನ್ನು ಎಂದಿಗೂ ಕಾಣದ ರೀತಿಯಲ್ಲಿ, ಊಹಿಸುವುದಕ್ಕೂ ಅಸಾಧ್ಯವಾದ ರೀತಿಯಲ್ಲಿ ಆತನ ಪ್ರಭಾವವನ್ನು, ಆತನ ಮಹಿಮೆಯನ್ನು, ಆತನ ಸ್ವರವನ್ನು, ಆತನ ಒಂದು ಪ್ರಸನ್ನತೆಯನ್ನು ಕಂಡಂಥ ಆ ಒಂದು ಯೋಹಾನನು ಅದನ್ನು ಹೇಳಿಕೊಳ್ಳುವುದಕ್ಕಾಗದೆ, ಅದನ್ನು ಅನುಭವಿಸಲಿಕ್ಕಾಗದೆ, ವಾಕ್ಯ ಹೇಳ್ತದೆ, ನಾನು ಅದನ್ನು ಕಂಡು ಸೆತ್ತ ಹೆಣದಂತೆ ನಾ ಬಿದ್ದೆ ಎಂಬುದಾಗಿ. 7 ನಕ್ಷತ್ರಗಳನ್ನು ಕೈಯಲ್ಲಿಡಿದವನು, 7 ದೀಪ ಸ್ತಂಭಗಳ ಮಧ್ಯದಲ್ಲಿ ನಡೀತಿರುವಂತಹ ದೇವರು, ಅಗ್ನಿ ಜ್ವಾಲೆಯಂತೆ ಕಣ್ಣುಳ್ಳವನು, ನಿಲುವಂಗಿಯನ್ನು ತಟ್ಟುಕೊಂಡವನಾಗಿ ಬಾಯಿಯಿಂದ ಈ ಬಾಯಿ ಕತ್ತಿಗಳನ್ನು ಹೊರಡುವಂಥದ್ದನ್ನು ಕಂಡು, ಆತನ ಕೂದಲು ಉಣ್ಣೆಯಂತಿರುವಂತಹ ಕೂದಲನ್ನು ಕಂಡು, ಮಹಿಮಾ ಸ್ವರೂಪನು, ಆಶ್ಚರ್ಯಕರನಾದಂಥ ದೇವರು, ಒಬ್ಬರು ಕೂಡ ವರ್ಣಿಸಲಿಕ್ಕೆ ಅಸಾಧ್ಯವಾದಂಥ ಆ ದೇವರನ್ನು ಕಂಡರೂ ಕೂಡ ದೇವರಿಗೆ, ಆತನಿಗೆ ಇನ್ನೂ ಪ್ರಕಟವಾಗಬೇಕು, ಯೋಹಾನನಿಗೆ ಇನ್ನೂ ಆಳವಾದಂಥದ್ದನ್ನು ತೋರಿಸಬೇಕು ಎನ್ನುವಂಥ ಆಸೆಯಿಂದಲೇ ಪ್ರಕಟಣೆ 4ರಲ್ಲಿ ಬರೆಯಲ್ಪಟ್ಟಿದೆ, ಯೋಹಾನನನ್ನು ನೋಡಿ ಒಂದು ಸ್ವರ, ನೀನು ಮೇಲೆ ಏರಿ ಬಾ ಎಂಬುದಾಗಿ. ಈ ಒಂದು ದಿನವೂ ಕೂಡ ಇಷ್ಟು ವರ್ಷಗಳ ಕಾಲ ಎಷ್ಟೇ ಆರಾಧಿಸಿದರು, ಎಷ್ಟೇ ಸ್ತುತಿಸಿದರು, ಆತನ ಬಗ್ಗೆ ಎಷ್ಟೇ ಅರಿತರೂ ಕೂಡ ಆತನ ಬಗ್ಗೆ ತಿಳಿಯುವಂಥ ಕಾರ್ಯಗಳು ಇನ್ನೂ ಎಷ್ಟೋ ಉಂಟು. ಆತನನ್ನು ಸ್ತುತಿಸುವುದಕ್ಕೆ ಅಸಾಧ್ಯವೋ ಎನ್ನುವಂಥ ರೀತಿಯಲ್ಲಿ ಎಷ್ಟೋ ವಿಷಯಗಳುಂಟು. ಪ್ರಿಯರೇ, ಬನ್ನಿ ಆತನನ್ನು ಇನ್ನೂ ಹೆಚ್ಚಾಗಿ, ಆತನನ್ನು ಇನ್ನೂ ಆಳವಾಗಿ ಆರಾಧಿಸುವುದಕ್ಕೆ ನನ್ನೊಂದಿಗೆ ಈ ಒಂದು ತಾಸು ನನ್ನೊಂದಿಗೆ ಸಮಯ ಕಳೆಯುವುದಕ್ಕೆ ಸಿದ್ಧರಾಗಿರಿ. ಈ ದಿನ ನಾವು ಮಾಡುವ ಆರಾಧನೆ ಆತನೊಂದಿಗೆ ಎಂದಿಗೂ ಕೂಡ ತೀರದ ದಾಹವಾಗಿ, ಎಂದಿಗೂ ಮುಗಿಯದೇ ಇರುವಂತಹ ಬುಗ್ಗೆಯಾಗಿ ಯಾವಾಗಲೂ ಇರಲಿ. ಆತನು ಬಂದರೆ ಸಾಕ್ರಿ, ನಾವಿರುವ ಸ್ಥಳದಲ್ಲಿ ಆತನು ಬಂದರೆ ಸಾಕು, ಎಲ್ಲವೂ ಕತ್ತಲೆಯು ಬೆಳಕಾಗಿ ಮಾರ್ಪಟ್ಬಿಡ್ತದೆ. ಸೈತಾನ ಎಲ್ಲ ಬಂಧನಗಳು ಮುರಿಯಲ್ಪಡುವಂಥದ್ದಾಗಿದೆ. ಅಂಧಕಾರದ ಶಕ್ತಿಗಳು ಎಲ್ಲವೂ ಕೂಡ ಓಡಿ ಹೋಗುವಂಥದ್ದಾಗಿದೆ. ಆತ್ಮನ ಬಲವು ನಮ್ಮನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ. ಆಶೀರ್ವಾದದ ಮೇಲೆ ಆಶೀರ್ವಾದ ನಮ್ಮ ಮೇಲೆ ಇಳಿಯುವಂಥದ್ದಾಗಿದೆ. ಬನ್ನಿ ಆತನನ್ನು ಮಹಿಮೆಪಡಿಸೋಣ. ಆತನು ಬಂದರೆ ನಮ್ಮ ಜೀವಿತವೇ ಬದಲಾಗ್ತದೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಯೇಸು ರಾಜನು ಬಂದಿರುವ, ನಾವು ಸೇರಿರುವ ಈ ಸ್ಥಳದಲ್ಲಿ, ಯೇಸು ರಾಜನು ಬಂದಿರುವ, ನಾವು ಸೇರಿರುವ ಈ ಸ್ಥಳದಲ್ಲಿ, ಹೊಸನ್ನ 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 ಹೊಸನ್ನ,
ಯೇಸು ರಾಜನು ಬಂದಿರುವ ನಾವು ಸೇರಿರುವ ಈ ಸ್ಥಳದಲ್ಲಿ. ಇರುಳಾದ ನಿನ್ನ ಜೀವನ ಇಂದು ಬೆಳಕಾಗಿ ಮಾರ್ಪಡುತ್ತಿದೆ. ಇರುಳಾದ ನಿನ್ನ ಜೀವನ ಇಂದು ಬೆಳಕಾಗಿ ಮಾರ್ಪಡುತ್ತಿದೆ. ಯೇಸುವಿನ ಬೆಳಕು ನಮ್ಮಲ್ಲಿ ಮೂಡಲು ಎದ್ದು ಪ್ರಕಾಶಿಸುವ. ಯೇಸುವಿನ ಬೆಳಕು ನಮ್ಮಲ್ಲಿ ಮೂಡಲು ಎದ್ದು ಪ್ರಕಾಶಿಸುವ. ಹೊಸನ್ನ 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 ಹೊಸನ್ನ. ಯೇಸು ರಾಜನು ಬಂದಿರುವ ನಾವು ಸೇರಿರುವ ಈ ಸ್ಥಳದಲ್ಲಿ. ಯೇಸು ರಾಜನು ಬಂದಿರುವ ನಾವು ಸೇರಿರುವ ಈ ಸ್ಥಳದಲ್ಲಿ. ಸೈತಾನ ಜಯಿಸಿದ ಯೇಸುವು ನಮ್ಮೊಳಗೆ ಇಂದು ಜೀವಿಸುವ. ಸೈತಾನ ಜಯಿಸಿದ ಯೇಸುವು ನಮ್ಮೊಳಗೆ ಇಂದು ಜೀವಿಸುವ. ವ್ಯಾಧಿಯು ವೇದನೆ ಶಾಪಗಳೆಲ್ಲ ನಡುಗಿ ಓಡುವುದೇ. ವ್ಯಾಧಿಯು ವೇದನೆ ಶಾಪಗಳೆಲ್ಲ ನಡುಗಿ ಓಡುವುದೇ. ಹೊಸನ್ನ 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 ಹೊಸನ್ನ. ಯೇಸು ರಾಜನು ಬಂದಿರುವ ನಾವು ಸೇರಿರುವ ಈ ಸ್ಥಳದಲ್ಲಿ. ಯೇಸು ರಾಜನು ಬಂದಿರುವ ನಾವು ಸೇರಿರುವ ಈ ಸ್ಥಳದಲ್ಲಿ. ಅಂಧಕಾರ ಶಕ್ತಿಯ ಮುರಿಯಲು ಪವಿತ್ರಾತ್ಮನು ಇಳಿದು ನಿಂತಿರುವ. ಅಂಧಕಾರ ಶಕ್ತಿಯ ಮುರಿಯಲು ಪವಿತ್ರಾತ್ಮನು ಇಳಿದು ನಿಂತಿರುವ. ಕರ್ತನ ಕರದಲ್ಲಿ ಕಟ್ಟುಗಳೆಲ್ಲ ಮುರಿದು ಹೋಗುವುದೇ. ಕರ್ತನ ಕರದಲ್ಲಿ ಕಟ್ಟುಗಳೆಲ್ಲ ಮುರಿದು ಹೋಗುವುದೇ. ಹೊಸನ್ನ 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 ಹೊಸನ್ನ. ಯೇಸು ರಾಜನು ಬಂದಿರುವ ನಾವು ಸೇರಿರುವ ಈ ಸ್ಥಳದಲ್ಲಿ. ಯೇಸು ರಾಜನು ಬಂದಿರುವ ನಾವು ಸೇರಿರುವ ಈ ಸ್ಥಳದಲ್ಲಿ. ಆತ್ಮನ ಬಲವನ್ನು ನಮ್ಮೆಲೆ ಈಗ ಅಳತೆ ಇಲ್ಲದೆ ಸುರಿಸುವ. ಆತ್ಮನ ಬಲವನ್ನು ನಮ್ಮೆಲೆ ಇಂದು ಅಳತೆ ಇಲ್ಲದೆ ಸುರಿಸುವ. ಬೆಂಕಿಯ ಜ್ವಾಲೆಯಂತೆ ಉರಿಯಲು ಅಗ್ನಿಯು ಇಳಿಯುವುದೇ. ಬೆಂಕಿಯ ಜ್ವಾಲೆಯಂತೆ ಉರಿಯಲು ಅಗ್ನಿಯು ಇಳಿಯುತ್ತಿದೆ. ಹೊಸನ್ನ 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 ಹೊಸನ್ನ. ಯೇಸು ರಾಜನು ಬಂದಿರುವ ನಾವು ಸೇರಿರುವ ಈ ಸ್ಥಳದಲ್ಲಿ. ಯೇಸು ರಾಜನು ಬಂದಿರುವ ನಾವು ಸೇರಿರುವ ಈ ಸ್ಥಳದಲ್ಲಿ. ಹೊಸನ್ನ 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 ಹೊಸನ್ನ. ಯೇಸು ರಾಜನು ಬಂದಿರುವ ಸೇರಿರುವ ಈ ಸ್ಥಳದಲ್ಲಿ. ಯೇಸು ರಾಜನು ಬಂದಿರುವ ನಾವು ಸೇರಿರುವ ಈ ಸ್ಥಳದಲ್ಲಿ. ಆಮೆನ್, ಹಲ್ಲೆಲೂಯಾ, ಆಮೆನ್. ಆತನು ಬಂದರೆ ಸಾಕು, ಪರಿಸ್ಥಿತಿಗಳೆಲ್ಲವೂ ಕೂಡ ತಲೆ ಕೆಳಗಾಗಿ ಮಾರ್ಪಟ್ಬಿಡ್ತದೆ ಪ್ರಿಯರೇ.
ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಯೋಶುವ 6ನೇ ಅಧ್ಯಾಯದಲ್ಲಿ ದೇವರೊಂದು ದೊಡ್ಡ ರಹಸ್ಯವನ್ನು ನಮಗೆ ಕೊಡುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಅದೇನೆಂದರೆ ವಾಕ್ಯ 1ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಯೆರಿಕೋನ ಬಾಗಿಲು ಗಟ್ಟಿಯಾಗಿ ಮುಚ್ಚಲ್ಪಟ್ಬಿಟ್ಟಿದೆಂಬುದಾಗಿ. ಅದರಲ್ಲಿ ಯಾರು ಕೂಡ ಪ್ರವೇಶಿಸುವುದಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. ಯಾಕೆಂದರೆ ಅವರು ಅಷ್ಟು ಬಲಿಷ್ಠರಾಗಿದ್ದರು. ಆ ಒಂದು ಗೋಡೆಗಳು ಅಷ್ಟು ಬಲಿಷ್ಠವಾಗಿದ್ವು. ಒಳಗಿದ್ದವರು ಎಷ್ಟು ಭದ್ರವಾಗಿದ್ದರೆಂದರೆ ಯಾವ ಕಾರಣಕ್ಕೂ ಇಸ್ರಾಯೇಲರು ಅವರನ್ನು ಆಕ್ರಮಿಸುವುದಕ್ಕೂ ಆ ದೇಶವನ್ನು ಸ್ವತಂತ್ರ ಮಾಡಿಕೊಳ್ಳುವುದಕ್ಕೂ ಸಾಧ್ಯವಿರಲಿಲ್ಲ ಪ್ರಿಯರೇ. ಆದರೆ ಕರ್ತನು ಬಹಳ ದೊಡ್ಡವನು. ಕರ್ತನು ಒಂದು ಬಲವಾದಂಥ ರಹಸ್ಯವನ್ನು, ಒಂದು ದೊಡ್ಡ ಒಂದು ಮರ್ಮವನ್ನು ಆತನು ಇಸ್ರಾಯೇಲ್ ಜನರಿಗೆ ಆತನು ಕೊಟ್ಟನು. ಅದನ್ನೇ ಈ ದಿನ ನಾವು ತಿಳಿದುಕೊಳ್ಳಲಿಕ್ಕಿದ್ದೇವೆ. ನನ್ನ ಪ್ರೀತಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಕೂಡ ಇರುವಂಥ ಅಸಾಧ್ಯಗಳು ಸಾಧ್ಯವಾಗಿ ಮಾರ್ಪಡಬೇಕೆಂದರೆ ಈ ಒಂದು ಕಾರ್ಯಗಳನ್ನು ನಮ್ಮ ಜೀವಿತದಲ್ಲೂ ನಾವು ಅಳವಡಿಸಿಕೊಳ್ಬೇಕು. ಅದು ಏನೆಂದರೆ, ಯಾವಾಗ ದೇವರು ಅಷ್ಟುವರೆಗೂ ನಡೆಸ್ಕೊಂಬಂದ್ಬಿಟ್ರು ಇಸ್ರಾಯೇಲರನ್ನು, ಅವರು ಈ ಒಂದು ಯೆರಿಕೋವನ್ನು ದಾಟಿ ಮುಂದೆ ಹೋಗುವಾಗ ಅವರು ಕಾನಾನಿನ ಆ ಪ್ರದೇಶದಲ್ಲಿ ಅವರು ಪ್ರವೇಶಿಸುವಂಥ ಆ ಒಂದು ಗಳಿಗೆಯಲ್ಲಿ ಒಂದು ದೊಡ್ಡ ತಡೆ. ನಮ್ಮ ಜೀವಿತದಲ್ಲೂ ಕೂಡ ಅನೇಕ ಹೋರಾಟಗಳು, ಅನೇಕ ಸಂಕಷ್ಟಗಳನ್ನು ನಾವು ದಾಟಿ ಬಂದಿದ್ದೇವೆ ಪ್ರಿಯರೇ. ಆದರೆ ಎಲ್ಲಿ ನಾವು ನಿಂತಿದ್ದೇವೆ ಎಂಬುದಾಗಿ ನಾವು ನೋಡುವಾಗ ಇನ್ನೇನು ಆಶೀರ್ವಾದವು ನಮ್ಮ ಪಕ್ಕದಲ್ಲೇ ಉಂಟು. ಇನ್ನು ನಾವು ಕಣ್ಣು ನೋಡುವಂಥ ಆ ಒಂದು ದೂರದಲ್ಲಿಯೇ ನಮ್ಮ ಒಂದು ಅದ್ಭುತ ಬಂದಿದೆ ಎನ್ನುವಂಥ ಒಂದು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ನಾವು ಸೋತು ಹೋಗ್ಬಿಡ್ತೇವೆ, ನಾವು ಬಿಟ್ಕೊಟ್ಬಿಡ್ತೇವೆ, ನಮ್ಮಿಂದ ಆಗೋದಿಲ್ಲ ಎನ್ನುವಂಥದ್ದಾಗಿ ನಾವು ಮಾತನಾಡಲಿಕ್ಕೆ ಆರಂಭಿಸ್ತೇವೆ. ನಕಾರಾತ್ಮಕವಾದದ್ದನ್ನೇ ನಮ್ಮ ಆಲೋಚನೆಯಲ್ಲಿಯೋ, ನಮ್ಮ ಮನಸ್ಸಿನಲ್ಲಿಯೋ, ನಮ್ಮ ಬಾಯಲ್ಲಿಯೋ ನಾವು ತುಂಬಿಕೊಳ್ತೇವೆ. ಆದರೆ ಪರಿಸ್ಥಿತಿಗಳನ್ನು ನೋಡುವಂಥ ಸಮಯವಿದಲ್ಲ ಪ್ರಿಯರೇ. ನಮ್ಮ ಒಂದು ಹೃದಯವು ದೇವರನ್ನು ನೋಡುವಂಥ ಸಮಯ ಇದು. ನಮ್ಮ ಹೃದಯವು ಆತನನ್ನು ಹಂಬಲಿಸುವಂಥ ಸಮಯ. ಯಾಕೆಂದರೆ ನಾವು ಯಾರನ್ನು ಆರಾಧಿಸ್ತಿದ್ದೇವೋ ಆತನು ಈ ಲೋಕವನ್ನು ಜಯಿಸಿದ್ದಾನೆ. ನಾವು ಯಾರನ್ನು ಹಿಂಬಾಲಿಸ್ತಿದ್ದೇವೋ ಆತನು ನಮ್ಮ ಪರಿಸ್ಥಿತಿಗಳಿಗಿಂತಲೂ, ನಮ್ಮ ವಿರುದ್ಧವಾಗಿರುವಂಥ ಸಮಸ್ಯೆಗಳಿಗಿಂತಲೂ ಆತನು ಬಹಳ ಉನ್ನತನಾಗಿದ್ದಾನೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯಾವಾಗ ಇಸ್ರಾಯೇಲ್ ಜನರು ಅವರು ಯುದ್ಧಕ್ಕೆ ಸನ್ನದ್ಧರಾಗಿ ಅವರು ಯೆರಿಕೋ ವಿರುದ್ಧವಾಗಿ ಯುದ್ಧ ಮಾಡೋಣ ಎಂಬುದಾಗಿ ನೆನೆಸಿದ್ರು, ಆ ಸಮಯದಲ್ಲಿ ದೇವರು ಯೋಶುವನನ್ನು ಕರೆದು ಆತನಿಗೆ ಹೇಳ್ತಾ ಇದ್ದಾರೆ, ನೀ ಇದಕ್ಕಾಗಿ ಯುದ್ಧ ಮಾಡಲು ಅವಶ್ಯಕತೆಯೇ ಇಲ್ಲ. ನೀನು ಯೆರಿಕೋ ವಿರುದ್ಧವಾಗಿ ಕತ್ತಿ, ಬರ್ಜಿ, ಈಟಿಗಳನ್ನು ತೆಗೆದುಕೊಂಡು ಹೋಗುವಂಥ ಅವಶ್ಯಕತೆಯೇ ಇಲ್ಲ ಯೋಶುವ. ಈ ಯೆರಿಕೋವನ್ನು ನಾನು ನಿನ್ನ ಕರಗಳಲ್ಲಿ ಈಗಾಗಲೇ ನಾನು ಒಪ್ಪಿಸಿಕೊಟ್ಬಿಟ್ಟಿದ್ದೇನೆ. ಅದರಲ್ಲಿರುವಂಥ ರಾಜನನ್ನು, ಅದರೊಳಗಿರುವಂಥ ಸೇನೆಯನ್ನು ಎಲ್ಲರನ್ನ ನಿನ್ನ ಕೈಗಳಲ್ಲಿ ನಾವು ಒಪ್ಪಿಸ್ಕೊಟ್ಬಿಟ್ಟಿದ್ದೇನೆ. ಐ ಹ್ಯಾವ್ ಗಿವನ್ ಎವ್ರಿಥಿಂಗ್ ಇನ್ ಯೋರ್ ಹ್ಯಾಂಡ್ ಅಲಾಂಗ್ ವಿತ್ ಇಟ್ಸ್ ಕಿಂಗ್ ಆ್ಯಂಡ್ ಇಟ್ಸ್ ಫೈಟಿಂಗ್ ಮ್ಯಾನ್. ಆದರೆ ನೀವು ಮಾಡಬೇಕಾದದ್ದು ಒಂದೇನು, ಇದೆಲ್ಲವನ್ನು ಇಟ್ಟುಕೊಂಡಿರುವಂಥ ನೀನು ಗುಣಗುಟ್ಟದ ಕೂತ್ಕೋಬಾರ್ದು. ನೀ ಎಲ್ಲವನ್ನು ಆಶೀರ್ವಾದವನ್ನು ಹೊಂದಿಕೊಂಡು ನೀನು ಯೆರಿಕೋವನ್ನೇ ನಿನ್ನ ಕರಗಳಲ್ಲಿ ನಾನು ಕೊಟ್ಟಿರುವಾಗ ನೀ ಆ ಸಮಸ್ಯೆಗಳೇ ಮಾತನಾಡ್ತಾ ಇರಬಾರ್ದು, ಆ ಸಮಸ್ಯೆಗಳನ್ನೇ ವರ್ಣಿಸ್ತಾ ಇರ್ಕೂಡ್ದು. ನೀ ಮಾಡಬೇಕಾಗಿರುವಂಥ ಕಾರ್ಯವೇನು ಗೊತ್ತಾ, ನೀನು 7 ದಿನಗಳು ಕೂಡ ಆ ಒಂದು ಯೆರಿಕೋ ಪಟ್ಟಣದ ಸುತ್ತಲೂ ಕೂಡ ಆತನ ಸುತ್ತುವರೆದು ದೇವರ ನಾಮವನ್ನು ನೀ ಮಹಿಮೆ ಪಡಿಸಬೇಕು. 6 ದಿನಗಳ ಕಾಲ ಅದರ ಸುತ್ತಲೂ ನೀ ಮೌನವಾಗಿ ಸುತ್ತಿ 7ನೇ ದಿನ ಎಲ್ಲ ತುತ್ತಿರಿಗಳ ಶಬ್ದದೊಂದಿಗೆ, ಎಲ್ಲ ವಾದ್ಯಗಳೊಂದಿಗೆ ಕರ್ತನನ್ನು ನೀ ಆರಾಧಿಸಬೇಕೆಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ಈ ಸಮಯದಲ್ಲಿ ಕರ್ತನ ಪ್ರವಾದಿಯಾಗಿ ನಾನು ಹೇಳ್ತೇನೆ, ನಿಮ್ಮ ಮಾತಿನಲ್ಲಿ ನೀವು ನುಡಿಯುವಂಥ ಒಂದೊಂದು ನಕಾರಾತ್ಮಕವಾದಂಥ ಮಾತುಗಳಿಂದ ಅನೇಕ ರೀತಿಯಾದಂಥ ಬಾಗಿಲುಗಳು ಸೈತಾನನಿಗೆ ತೆರೆಯಲ್ಪಡುವಂಥದ್ದಾಗಿದೆ. ಕರ್ತನು ನಿಮಗೆ ಆಶೀರ್ವಾದವನ್ನು ಕೊಟ್ಟಿರುವುದೇ ನಿಜವಾಗಿರುವಾಗಲೂ ಕೂಡ, ದೇವರು ನಿಮಗಾಗಿ ಎಲ್ಲವನ್ನ ಮಾಡಿ ಮುಗಿಸಿರುವಂಥದ್ದು ನಿಜವೇ ಆಗಿರುವಾಗಲೂ ಕೂಡ, ನಮ್ಮ ಬಾಯಿಯ ಮಾತುಗಳಿಂದ, ನಮ್ಮ ಗುಣಗುಟ್ಟುವಿಕೆಯಿಂದ, ನಮ್ಮ ಪರಿಸ್ಥಿತಿಗಳ ಬಗ್ಗೆ ನಾವು ಮಾತನಾಡಿ ಬರಬೇಕಾಗಿರುವಂಥ ಆಶೀರ್ವಾದಗಳನ್ನು ಕಳೆದುಕೊಂಡವರಾಗಿ ಹೊಂದಿಕೊಳ್ಳಬೇಕಾದಂಥ ಆ ಜಯವನ್ನು ನಾವು ನಮ್ಮ ಕೈಯಿಂದಲೇ ದೂರ ತಳ್ಳಿಕೊಂಡು ನಮ್ಮ ಜೀವಿತದಲ್ಲಿ ನಾವು ಕಷ್ಟಗಳನ್ನೇ ಅನುಭವಿಸ್ತಾ ಬರ್ತಾ ಇದ್ದೇವೆ. ಆದರೆ ದೇವರು ಈ ದಿನ ಹೇಳ್ತಿರುವಂಥ ಒಂದು ವಿಷಯ,
ನಿನ್ನ ಸಮಸ್ಯೆಗಳ ಬಗ್ಗೆ ವರ್ಣಿಸುವುದನ್ನು ನಿಲ್ಲಿಸು. ನಿನ್ನ ಸಮಸ್ಯೆಗಳ ಬಗ್ಗೆ ಜನರ ಮುಂದೆ ಮಾತನಾಡುವುದನ್ನು ನಿಲ್ಲಿಸು. ನಿನ್ನ ಕಷ್ಟಗಳ ಬಗ್ಗೆ ನೀನು ಜನರ ಮುಂದೆ ಹೇಳಿಕೊಳ್ಳುವುದನ್ನು ನೀನು ನಿಲ್ಲಿಸು. ಅದರ ಬದಲಾಗಿ ನೀ ಮಾಡಬೇಕಾಗಿರುವಂಥ ಕಾರ್ಯವೇನು ಗೊತ್ತಾ? ಉನ್ನತವಾದ ಆ ದೇವರನ್ನು ನೀ ಘನಪಡಿಸಬೇಕು. ಆಮೇಲೆ ತುತ್ತೂರಿಗಳನ್ನ ತೆಗೆದುಕೋ. ನಿನ್ನ ಕೈಗಳಲ್ಲಿರುವಂಥ ಖಡ್ಗವನ್ನು ಕೆಳಗಿಡು. ನಿನ್ನ ಕೈಗಳಲ್ಲಿರುವಂಥ ಈಟಿಗಳನ್ನು ಕೆಳಗಿಡು. ಇದು ಯುದ್ಧದ ಸಮಯವಲ್ಲ. ಆಮೇಲೆ ನೀ ಒಂದು ಈಟಿ ಬರ್ಜಿಗಳನ್ನು ಹಿಡಿದುಕೊಂಡು ನಿನ್ನನ್ನೇ ನೀನು ಗಾಯಪಡಿಸಿಕೊಂಡು ಮತ್ತೊಬ್ಬರನ್ನು ಗಾಯಪಡಿಸಿಕೊಳ್ಳುವಂಥ ಸಮಯವಿದಲ್ಲ. ನಿನ್ನ ಒಂದು ಕಷ್ಟಗಳನ್ನು ಹೇಳ್ಕೊಂಡು ಅದನ್ನೇ ನೆನೆಸಿ ಕೊರಗುವಂಥ ಸಮಯವಿದಲ್ಲ. ನೀ ಮಾಡಬೇಕಾಗಿರುವಂಥದ್ದು ಒಂದೇ. ಅದರ ಬದಲಾಗಿ ನೀನು ತುತ್ತೂರಿಯನ್ನು ತೆಗೆದುಕೋ. ಅದರ ಬದಲಾಗಿ ನೀ ಕೊಂಬನ್ನು ತೆಗೆದುಕೋ. ಯಾಕೆಂದರೆ ಕರ್ತನು ಯುದ್ಧ ವೀರನು, ಯುದ್ಧ ಶೂರನು. ನೀನು ಸುಮ್ಮನಿರುವಾಗ ನಿನಗಾಗಿ ಆತನು ಅದ್ಭುತ ಮಾಡುವಂಥ ದೇವರು. ಆತನು ನಿನಗಾಗಿ ಯುದ್ಧ ಮಾಡುವಂಥ ದೇವರು, ಯುದ್ಧ ಶೂರನಾಗಿ ಇಸ್ರಾಯೇಲಿನ ದೇವರು. ಆತನು ಸೇನೆಗಳ ಕರ್ತನಾಗಿ ನಿನ್ನ ಮುಂದೆ ಹೋಗಿ ಎಲ್ಲ ವೈರಿಯ ಚತುರಂಗ ಬಲವನ್ನು ಆತನು ನೆಲಸಮ ಮಾಡುವಂಥ ದೇವರು ಆತನಾಗಿರುವಾಗ ನೀ ಮಾಡಬೇಕಾದದ್ದು ಗುಣುಗುಟ್ಟುವಿಕೆಯ ಬದಲಾಗಿ ಸ್ತುತಿಯ ಆ ವಸ್ತ್ರವನ್ನು ಧರಿಸಿಕೊ. ನಿನ್ನಲ್ಲಿರುವಂಥ ಆ ನಿರಾಶೆಯ ವಸ್ತ್ರವನ್ನು ತೆಗೆದುಹಾಕಿ ಉತ್ಸಾಹದ ಸ್ತೋತ್ರ ವಸ್ತ್ರವನ್ನು ತೆಗೆದುಕೊಂಡು ದೇವರನ್ನು ಆರಾಧಿಸು. ಪ್ರಿಯರೇ, ಬನ್ನಿ ಆತನನ್ನು ಮಹಿಮೆ ಪಡಿಸೋಣ. ಸ್ತುತಿಗಾನ ಸಲ್ಲಿಸುವೆನು ತ್ರಯೇಕ ದೇವರಿಗೆ. ಆರಾಧನೆ ನಾಯಕನೇ ಎಂದೆಂದು ಸ್ತುತಿ ನಿಮಗೆ. ಆರಾಧನೆ ನಾಯಕನೇ ಎಂದೆಂದು ಸ್ತುತಿ ನಿಮಗೆ. ಸ್ತುತಿಗಾನ ಸಲ್ಲಿಸುವೆನು. ಪರಿಶುದ್ಧನೇ ಪರಮ ಪಿತನೇ ಪರಲೋಕ ರಾಜನೇ. ಪರಿಶುದ್ಧನೇ ಪರಮ ಪಿತನೇ ಪರಲೋಕ ರಾಜನೇ. ಕತ್ತಲೆಯು ಪಾಪಗಳು ಪರಿಶುದ್ಧನೇ. ಸ್ತುತಿಗಾನ ಸಲ್ಲಿಸುವೆನು. ಸರ್ವಲೋಕದ ನ್ಯಾಯಾಧಿಪತಿಯೇ ಭೂಮಿಯ ರಾಜನೇ. ಸರ್ವಲೋಕದ ನ್ಯಾಯಾಧಿಪತಿಯೇ ಭೂಮಿಯ ರಾಜನೇ. ನೀತಿಯಿಂದ ತಾಳ್ಮೆಯಿಂದ ನ್ಯಾಯವ ಮಾಡುವವನೇ. ಸ್ತುತಿಗಾನ ಸಲ್ಲಿಸುವೆನು. ನನ್ನು ಸೀರಾಗಿ ಇರುವವ ನೀನೆ, ನನ್ ಬಲ ಸುಖ ನೀನೆ. ನನ್ನು ಸೀರಾಗಿ ಇರುವವ ನೀನೆ,
ನನ್ ಬಲ ಸುಖ ನೀನೇ, ನನ್ ಮಾರ್ಗವೇ ಸತ್ಯವೇ, ನಿನ್ನಿಂದ ಜೀವಿಸುವೆ. ಸ್ತುತಿಗಾನ ಸಲ್ಲಿಸುವೆನು ತ್ರಯೇಕ ದೇವರಿಗೆ. ಆರಾಧನೆ ನಾಯಕನೇ, ಎಂದೆಂದು ಸ್ತುತಿ ನಿಮಗೆ. ಆರಾಧನೆ ನಾಯಕನೇ, ಎಂದೆಂದು ಸ್ತುತಿ ನಿಮಗೆ. ಸ್ತುತಿಗಾನ ಸಲ್ಲಿಸುವೆನು ತ್ರಯೇಕ ದೇವರಿಗೆ. ಆರಾಧನೆ ನಾಯಕನೇ, ಎಂದೆಂದು ಸ್ತುತಿ ನಿಮಗೆ. ಆರಾಧನೆ ನಾಯಕನೇ, ಎಂದೆಂದು ಸ್ತುತಿ ನಿಮಗೆ. ಕರಗಳನ್ನೆತ್ತಿ ಹೇಳುವ ಆರಾಧನೆ ನಾಯಕನೇ, ಎಂದೆಂದು ಸ್ತುತಿ ನಿಮಗೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ, ವಿಮೋಚನ ಕಾಂಡ 14ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಆಮೆನ್, ಕರ್ತನು ನಿನಗಾಗಿ ಯುದ್ಧ ಮಾಡುವನು, ನೀನು ಸುಮ್ಮನೆ ಇರು ಎಂಬುದಾಗಿ. ನಮಗೆ ಇರುವಂಥ ಸಮಸ್ಯೆಯೇ ಅದೇ ಪ್ರಿಯರೇ. ಅನೇಕ ಬಾರಿ ನಮ್ಮಿಂದ ನಮ್ಮ ಪರಿಸ್ಥಿತಿಗಳನ್ನು, ನಮ್ಮಲ್ಲಿ ಇರುವಂಥ ಆ ಕಷ್ಟಗಳನ್ನ ಮಾತನಾಡದೆ ಇರುವುದಕ್ಕೆ ನಮಗೆ ಬರೋದಿಲ್ಲ. ಆದರೆ ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ ಅಂದರೆ, ನಮ್ಮ ಬಾಯಿಯಲ್ಲಿ ಜೀವನ ಮರಣದ ಅಧಿಕಾರವೂ ಉಂಟು. ದೇವರು ನಮ್ಮನ್ನು ಉಂಟು ಮಾಡಬೇಕಾದ್ರೆ ನಮ್ಮ ಬಾಯಿಯಲ್ಲಿ ಅಧಿಕಾರವನ್ನು ಇಟ್ಟೆ ಆತನು ಉಂಟು ಮಾಡಿಬಿಟ್ನು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಇರುವಂಥ ಪರಿಸ್ಥಿತಿಗಳನ್ನು ಸೈತಾನ ತಂದಿಡುವಂಥ ಒಂದು ಕಾರಣವೇ ಅದನ್ನು ಮಾತನಾಡಿ ಆ ಸಮಸ್ಯೆಗಳನ್ನು ದೊಡ್ಡದಾಗಿ ಮಾಡಿಕೊಂಡು ಅವನೇ ಉರುಳನ್ನು ತಾನೇ ಸಿದ್ಧ ಮಾಡಿಕೊಳ್ತಾನೆ ಎಂಬುದಾಗಿ ತಿಳಿದು ಆತನ ಹಾಗೆ ಮಾಡ್ತಾನೆ. ಆದರೆ ಕರ್ತನ ಮಕ್ಕಳಾಗಿರುವಂಥ ನಾವು ಮೌನವಾಗಿರುವಂಥದ್ದನ್ನು ನಾವು ಕಲಿತ್ಕೋಬೇಕು. ದೇವರ ವಾಕ್ಯ ಹೇಳುವಂತೆ ನಾವು ನಮ್ಮ ಪರಿಸ್ಥಿತಿಗಳ ಬಗ್ಗೆ, ನಮ್ಮ ಕಷ್ಟಗಳ ಬಗ್ಗೆ, ನಮ್ಮ ಒಂದು ಜೀವಿತದಲ್ಲಿ ಹಾದು ಹೋಗುತ್ತಿರುವಂಥ ವಿಷಯಗಳ ಕುರಿತಾಗಿ ಮೌನವಾಗಿ ಇರುವುದಕ್ಕೆ ದೇವರು ಆಜ್ಞಾಪಿಸ್ತಾನೆ. ಆದರೆ ನಾವು ಆರಾಧಿಸುವುದನ್ನು ನಾವು ಮೌನವಾಗಿದ್ದುಕೊಂಡು ನಾವು ಯಾವುದನ್ನು ಮಾತನಾಡಬಾರ್ದೋ ಅದನ್ನು ಮಾತನಾಡ್ತಾ, ಯಾವುದನ್ನು ಮಾತನಾಡಬೇಕೋ ಅದನ್ನು ನಾವು ಮಾತನಾಡದೇ ಇರ್ತೇವೆ ಪ್ರಿಯರೇ. ಆದರೆ ಈ ಒಂದು ದಿನ ಕರ್ತನು ನಮ್ಮನ್ನು ನೋಡಿ ಮಾತನಾಡ್ತಾ ಇದ್ದಾರೆ, ನೀ ಸುಮ್ಮನೆ ಇರು, ನಿನ್ನಗೋಸ್ಕರ ನಾನು ಯುದ್ಧ ಮಾಡ್ತೇನೆ ಎಂಬುದಾಗಿ. ಆಮೆನ್. ದೇವರ ವಾಕ್ಯವು ಕೀರ್ತನೆ 37:7 ಈ ರೀತಿಯಾಗಿ ಹೇಳ್ತದೆ, ಕರ್ತನಲ್ಲಿ ಕಾದಿರು, ನಿರೀಕ್ಷಿಸು, ನೀ ಮೌನವಾಗಿರು, ನೀ ಸುಮ್ಮನೆ ಇದ್ದು ನೋಡು, ಕರ್ತ ನಿನಗೋಸ್ಕರ ಆತನು ಯುದ್ಧ ಮಾಡ್ತಾನೆ ಎಂಬುದಾಗಿ. ಕೀರ್ತನೆ 46:10 ಆಮೆನ್. ಕೀರ್ತನೆಗಾರನ ಈ ರೀತಿಯಾಗಿ ಹೇಳ್ತಾನೆ, ದೇವರು ಈ ರೀತಿ ಮಾತನಾಡುವಂಥ ಮಾತುಗಳದೇನೆಂದರೆ, ಸುಮ್ಮನೆ ನಿಂತು ನಾನು ಯಾರೆಂಬುದಂಥದ್ದನ್ನು ನೀನು ನೋಡು, ನಾನು ಜನಾಂಗಗಳ ಮಧ್ಯದಲ್ಲಿ ನಾನು ಘನ ಹೊಂದಲ್ಪಡ್ತೇನೆ, ನಾ ಭೂಮಿಯಲ್ಲಿ ನನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ತೇನೆ, ನಾನು ಅದ್ಭುತವನ್ನು ಮಾಡುವ ದೇವರು. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ನಮ್ಮ ಪರಿಸ್ಥಿತಿಗಳು ಎಂಥದ್ದೇ ಆಗಿದ್ದರೂ ಕೂಡ ಈ ದಿನ ನನ್ನೊಂದಿಗೆ ಒಂದು ತೀರ್ಮಾನ ಮಾಡಿರಿ. ನಮ್ಮ ಪರಿಸ್ಥಿತಿಗಳ ಬಗ್ಗೆ ವರ್ಣಿಸಿ ಸೈತಾನನಿಗೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲು ಆಸ್ಪದ ಕೊಡದೆ, ಇನ್ನು ಮೇಲೆ ಈ ಬಾಯಿ ದೇವರು ನನ್ನನ್ನು ಉಂಟು ಮಾಡಿರುವುದೇ ಆತನನ್ನು ಮಹಿಮೆ ಪಡಿಸುವುದಕ್ಕಾಗಿ, ಆತನನ್ನು ಘನಪಡಿಸುವುದಕ್ಕಾಗಿ. ಪ್ರಕಟಣೆ ಪುಸ್ತಕದಲ್ಲಿ ಆತನು ಎಂಥ ದೇವರೆಂಬುದಾಗಿ ಸತ್ಯವೇದವು ನಮ್ಮೊಂದಿಗೆ ಬಲವಾಗಿ ಮಾತನಾಡ್ತದೆ. ಆತನು ಯುದ್ಧ ವೀರನು, ಯುದ್ಧ ಶೂರನು, ಸೆರಾಫಿಯರುಗಳ ಮಧ್ಯದಲ್ಲಿ, ಕೆರೋಬಿಯರುಗಳ ಮಧ್ಯದಲ್ಲಿ ವಾಸ ಮಾಡುವಂಥ ದೇವರು.
ಮಹಿಮೆಗೂ ಘನತೆಗೂ ಪ್ರಭಾವಕ್ಕೂ ಎಲ್ಲ ಸ್ತೋತ್ರಕ್ಕೂ ಯೋಗ್ಯನೆಂಬುದಾಗಿ ಆ ಒಂದು ಹಿರಿಯರು ತಮ್ಮ ಕಿರೀಟಗಳನ್ನು ಆತನ ಪಾದಕ್ಕೆ ಎರಚಿ ಅವರು ಸಾಷ್ಟಾಂಗವಾಗಿ ಎರಗಿ ನಮಸ್ಕರಿಸುವ ದೇವರಾತನೆಂಬುದಾಗಿ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ದೇವರು, ಒಬ್ಬರು ಸೇರದಂಥ ಬೆಳಕಿನಲ್ಲಿ ನಿತ್ಯವೂ ತಂಗುವಂಥ ದೇವರನ್ನು ಮಹಿಮೆ ಪಡಿಸೋಣ ಬನ್ರಿ. ನಮ್ಮ ಪರಿಸ್ಥಿತಿಗಳನ್ನು ಮಾತನಾಡದೆ 7 ದೀಪ ಸ್ತಂಭಗಳ ಮಧ್ಯದಲ್ಲಿ ಇಳಿದುಕೊಂಡು ರಾಜ್ಯ ಭಾರವನ್ನು ಆಮೆನ್ ತನ್ನ ಕೈಯಲ್ಲಿಟ್ಟುಕೊಂಡು ನೀತಿ ನ್ಯಾಯದಿಂದ ಆಳ್ವಿಕೆ ಮಾಡುವ ದೇವರನ್ನು ಗಣಪಡಿಸೋಣ. ಯೂದ ಗೋತ್ರದಲ್ಲಿ ಜನಿಸಿದ ಆ ಸಿಂಹವು, ದಾವಿದ ಅಂಕುರದಲ್ಲಿ ಹುಟ್ಟಿದಂಥ ಆ ಒಂದು ಶಿಶುವು, ಆತನು ನಮಗೆ ಜಯವೀರನಲ್ಲವೇ? ಸರ್ವಾಧಿಕಾರಿಯಾದಂಥ ಆ ದೇವರನ್ನು ಮಹಿಮೆ ಪಡಿಸೋಣ ಬನ್ರಿ. ಸರ್ವಭೌಮನಾದ ದೇವರನ್ನು ಮಹಿಮೆ ಪಡಿಸೋಣ ಬನ್ರಿ. ಆ 7 ಮುದ್ರೆಗಳು ಉಳ್ಳಂಥ ಆ ಸುರುಳಿಯನ್ನು ಮುರಿಯಲು ಶಕ್ತನಾದಂಥ ದೇವರನ್ನು ಮಹಿಮೆ ಪಡಿಸೋಣ ಬನ್ರಿ. ಆದಿಯು ಅಂತ್ಯವು ನಾನೇ, ಅಲ್ಫಾವು ಒಮೆಗವು ನಾನೇ ಎಂಬುದಾಗಿ ಹೇಳಿದ ದೇವರು, ನಾನು ಮುಚ್ಚುವುದನ್ನು ಯಾರು ತೆರೆಯಲು ಸಾಧ್ಯವಿಲ್ಲ, ನಾನು ತೆರೆಯುವುದನ್ನು ಯಾರು ಮುಚ್ಚಲು ಸಾಧ್ಯವಿಲ್ಲ ಎಂಬುವಂಥ ಮಾತನ್ನು ಹೇಳಿದ ಆ ದೇವರನ್ನು ಮಹಿಮೆ ಪಡಿಸೋಣ ಬನ್ರಿ. ಆತನು ಸತ್ಯವಂತನು, ಆತನು ನೀತಿವಂತನು, ಆತನು ಪರಿಶುದ್ಧನು, ಆತನು ಜಯವೀರನು. ಸ್ತುತಿಸಲು ಎಷ್ಟು ಸ್ತುತಿಸಿದರೂ ಸಾಲದಿರುವಂಥ ಆ ದೇವರನ್ನು ಮಹಿಮೆ ಪಡಿಸೋಣ ಹೊರತು ಇನ್ನು ಮೇಲೆ ನಮ್ಮ ಸಮಸ್ಯೆಗಳನ್ನಲ್ಲ. ಯಾವಾಗ ಆತನನ್ನು ಆರಾಧಿಸ್ತೇವೋ ಎಲ್ಲ ಬೆಟ್ಟದಂಥ ಸಮಸ್ಯೆಯು ಆತನ ಮಹಿಮೆ ಮುಂದೆ ಕರಗುವಂಥದ್ದಾಗಿದೆ. ಬನ್ನಿರಿ, ಆತನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ಆತನನ್ನು ಆರಾಧಿಸೋಣ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಸೇನೆಗಳ ಕರ್ತನೆ ನಾನಿನ್ನ ಹಾಡುವೆ, ಸೆರಾಫಿಯರು ಕೆರೂಬಿಯರ ಸ್ತುತಿಗೆ ಯೋಗ್ಯನೇ. ಪ್ರಭಾವವು ಮಹಿಮೆಯುಳ್ಳ ಯಜ್ಞದ ಕುರಿಮರಿಯೇ, ಪರಲೋಕವ ಬೆಳಗಿಸುವ ನೀತಿಯ ಸೂರ್ಯನೇ. ಸ್ತುತಿಯೂ ಘನವೂ ಮಹಿಮೆ ಬಲವೂ ಯುಗ ಯುಗಕ್ಕೂ ನಿಮಗೆ ಸಲ್ಲಿಸುವೆ. ಸ್ತುತಿಯೂ ಘನವೂ ಮಹಿಮೆ ಬಲವೂ ಯುಗ ಯುಗಕ್ಕೂ ನಿಮಗೆ ಸಲ್ಲಿಸುವೆ. ಸೇನೆಗಳ ಕರ್ತನೆ ನಾನಿನ್ನ ಹಾಡುವೆ, ಸೆರಾಫಿಯರು ಕೆರೂಬಿಯರ ಸ್ತುತಿಗೆ ಯೋಗ್ಯನೇ. ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಾತನೇ, ದೂತರ ಸ್ತೋತ್ರಗಳಲ್ಲಿ ಜೀವಿಸುವಾತನೇ. ಎಲ್ಲರೂ ಕೂಡ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಾತನೇ, ದೂತರ ಸ್ತೋತ್ರಗಳಲ್ಲಿ ಜೀವಿಸುವಾತನೇ. 7 ದೀಪ ಸ್ತಂಭಗಳ ಮಧ್ಯದಲ್ಲಿ ನಡೆದಾಡುವ ಲಿಂಗನೇ. 7 ದೀಪ ಸ್ತಂಭಗಳ ಮಧ್ಯದಲ್ಲಿ ನಡೆದಾಡುವ ನನ್ನ ಮದಲಿಂಗನೇ. ರಾಜ್ಯಭಾರವು ನಿನ್ನ ಬಾಹುವಿನಲ್ಲಿ, ನೀತಿ ನ್ಯಾಯವು ನಿನ್ನ ಮಾತಿನಲ್ಲಿ. ರಾಜ್ಯಭಾರವು ನಿನ್ನ ಬಾಹುವಿನಲ್ಲಿ, ನೀತಿ ನ್ಯಾಯವು ನಿನ್ನ ಮಾತಿನಲ್ಲಿ. ಸ್ತುತಿಯೂ ಘನವೂ ಮಹಿಮೆ ಬಲವೂ ಯುಗ ಯುಗಕ್ಕೂ ನಿಮಗೆ ಸಲ್ಲಿಸುವೆ. ಸ್ತುತಿಯೂ ಘನವೂ ಮಹಿಮೆ ಬಲವೂ ಯುಗ ಯುಗಕ್ಕೂ ನಿಮಗೆ ಸಲ್ಲಿಸುವೆ.
ಸೇನೆಗಳ ಕರ್ತನೇ ನಾನಿನ್ನ ಹಾಡುವೆ. ಸೆರಾಫಿಯರು ಕೆರೂಬಿಯರ ಸ್ತುತಿಗೆ ಯೋಗ್ಯನೇ. ಗೋತ್ರದಲ್ಲಿ ಜನಿಸಿದ ಸಿಂಹವೇ, ದಾವಿದನ ಸಿಂಹಾಸನದಲ್ಲಿ ನಿತ್ಯವೂ ಆಳ್ವವನೇ. ಯೂದ ಗೋತ್ರದಲ್ಲಿ ಜನಿಸಿದ ಸಿಂಹವೇ, ದಾವಿದನ ಸಿಂಹಾಸನದಲ್ಲಿ ನಿತ್ಯವೂ ಆಳ್ವವನೇ. 7 ಮುದ್ರೆಯುಳ್ಳ ಸುರುಳಿಯನ್ನು ತೆರೆಯಲು ಯೋಗ್ಯನು ನೀನೊಬ್ಬನೇ. 7 ಮುದ್ರೆಯುಳ್ಳ ಸುರುಳಿಯನ್ನು ತೆರೆಯಲು ಯೋಗ್ಯನು ನೀನೊಬ್ಬನೇ. ಸರ್ವಾಧಿಕಾರಿಯೇ ನೀ ಸರ್ವಶಕ್ತನು, ಸಾರ್ವಭೌಮನೇ ನೀ ಸರ್ವಶ್ರೇಷ್ಠನು. ಸರ್ವಾಧಿಕಾರಿಯೇ ನೀ ಸರ್ವಶಕ್ತನು, ಸಾರ್ವಭೌಮನೇ ನೀ ಸರ್ವಶ್ರೇಷ್ಠನು. ಸ್ತುತಿಯು ಘನವು ಮಹಿಮೆ ಬಲವು ಯುಗ ಯುಗಕ್ಕೂ ನಿಮಗೆ ಸಲ್ಲಿಸುವೆ. ಸ್ತುತಿಯು ಘನವು ಮಹಿಮೆ ಬಲವು ಯುಗ ಯುಗಕ್ಕೂ ನಿಮಗೆ ಸಲ್ಲಿಸುವೆ. ಸೇನೆಗಳ ಕರ್ತನೇ ನಾನಿನ್ನ ಹಾಡುವೆ. ಸೆರಾಫಿಯರು ಕೆರೂಬಿಯರ ಸ್ತುತಿಗೆ ಯೋಗ್ಯನೇ. ಆದಿಯೂ ಅಂತ್ಯವೂ ಆಗಿರುವಾತನೇ, ಇಂದಿಗೂ ಎಂದೆಂದಿಗೂ ಜೀವಿಸುವಾತನೇ. ಆದಿಯೂ ಅಂತ್ಯವೂ ಆಗಿರುವಾತನೇ, ಇಂದಿಗೂ ಎಂದೆಂದಿಗೂ ಜೀವಿಸುವಾತನೇ. ಯಾರು ತೆರೆಯದಂತೆ ಮುಚ್ಚುವಾತನೇ, ಯಾರು ಮುಚ್ಚದಂತೆ ತೆರೆಯುವಾತನೇ. ಯಾರು ತೆರೆಯದಂತೆ ಮುಚ್ಚುವಾತನೇ, ಯಾರು ಮುಚ್ಚದಂತೆ ತೆರೆಯುವಾತನೇ. ಸತ್ಯವಂತನೇ ನೀ ಪರಿಶುದ್ಧನು, ನೀತಿವಂತನೇ ನೀ ಜಯವೀರನು. ಸತ್ಯವಂತನೇ ನೀ ಪರಿಶುದ್ಧನು, ನೀತಿವಂತನೇ ನೀ ಜಯವೀರನು. ಸ್ತುತಿಯು ಘನವು ಮಹಿಮೆ ಬಲವು ಯುಗ ಯುಗಕ್ಕೂ ನಿಮಗೆ ಸಲ್ಲಿಸುವೆ. ಸ್ತುತಿಯು ಘನವು ಮಹಿಮೆ ಬಲವು ಯುಗ ಯುಗಕ್ಕೂ ನಿಮಗೆ ಸಲ್ಲಿಸುವೆ. ಸೇನೆಗಳ ಕರ್ತನೇ ನಾನಿನ್ನ ಹಾಡುವೆ. ಸೆರಾಫಿಯರು ಕೆರೂಬಿಯರ ಸ್ತುತಿಗೆ ಯೋಗ್ಯನೇ. ಪ್ರಭಾವವು ಮಹಿಮೆಯುಳ್ಳ ಯಜ್ಞದ ಕುರಿಮರಿಯೇ, ಪರಲೋಕವ ಬೆಳಗಿಸುವ ನನ್ನೊಡೆಯನೇ. ಸ್ತುತಿಯು ಘನವು ಮಹಿಮೆ ಬಲವು ಇನ್ನೆಂದಿಗೂ ನಿಮಗೆ ಸಲ್ಲಿಸುವೆ. ಸ್ತುತಿಯು ಘನವು ಮಹಿಮೆ ಬಲವು ಯುಗ ಯುಗಕ್ಕೂ ನಿನಗೆ ಸಲ್ಲಿಸುವೆ. ಯುಗ ಯುಗಕ್ಕೂ ನಿಮಗೆ ಸಲ್ಲಿಸುವೆ. ಯಾವಾಗಲೂ ನಿನಗೆ ಸಲ್ಲಿಸುವೆ. ನಮ್ಮ
ನಮ್ಮ ನಿರ್ಮಾಣಿಕನಾದ ಯೆಹೋವನನ್ನು ಸಾಷ್ಟಾಂಗವಾಗಿ ಎರಗಿ ನಾವು ನಮಸ್ಕರಿಸುವ ಪ್ರಿಯರೇ. ಯಾಕಂದರೆ ಆತನಂತೆ ಒಂದು ದೇವರಿಲ್ಲ. ನಮ್ಮನ್ನು ಕಾಯಲು, ನಮ್ಮನ್ನು ತಪ್ಪಿಸಲು, ನಮ್ಮ ಇಕ್ಕಟ್ಟುಗಳ ಮಧ್ಯದಲ್ಲಿ ನಮ್ಮನ್ನು ಕೈ ಬಿಡದೆ ನಮ್ಮನ್ನು ನಡೆಸಲು ಬೇರೆ ಯಾವ ದೇವರು, ಬೇರೆ ಯಾವ ಮನುಷ್ಯರು ನಮಗಿಲ್ಲ. ಭೂಮಿಯಲ್ಲಿ ಇರುವಂಥ ಎಲ್ಲ ಪ್ರಭುಗಳ ಮೇಲೆ, ಬಲಗಳ ಮೇಲೆ ಆಶ್ರಯಿಸುವಂಥದ್ದು ಅದು ನಮಗೆ ನಿರಾಶೆಯನ್ನು, ಸೋಲನ್ನು ತರುವಂಥದ್ದಾಗಿದೆ. ಆದರೆ ಯಾಕೋಬಿನ ದೇವರ ಮೇಲೆ ತಮ್ಮ ಆಶ್ರಯವನ್ನು ಇಟ್ಟುಕೊಂಡಿರುವವರು ಅವರು ಭಾಗ್ಯವಂತರು, ಅವರು ಆಶೀರ್ವದಿಸಲ್ಪಟ್ಟವರು. ನನ್ನ ಪ್ರೀತಿಯ ದೇವಜನರೇ, ಜನರ ಮುಂದೆ ಪರಿಸ್ಥಿತಿಗಳ ಬಗ್ಗೆ ಮಾತನಾಡಿ ಈ ದಿನ ಸೋತು ಹೋಗಿ ನಿಂತಿದ್ದೀರಾ. ನಿಮ್ಮ ಬಾಯೆಲ್ಲ ಒಣಗಿ ಹೋಗುವ ರೀತಿಯಲ್ಲಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡ್ರೂ ಕೂಡ ಈ ದಿನ ಪರಿಹಾರ ಕಾಣದೇ ಇದ್ದೀರಾ. ಈ ದಿನ ನಿಮ್ಮ ಒಂದು ಮನಸ್ಸಿನಲ್ಲಿ ಒಂದು ದೃಢವಾದಂಥ ಒಂದು ನಿರ್ಧಾರ ಮಾಡಿರಿ. ನಾನು ಏನೇ ಹತ್ತರು, ನಾನು ಏನೇ ಹೇಳಿಕೊಂಡ್ರು, ನಾನು ದೇವರ ಮುಂದೆ ಮಾತ್ರ ನಾನು ಹೇಳ್ಕೊಳ್ತೇನೆ. ಆತನು ನನಗೆ ಗುರಾಣಿಯು, ಆತನು ನನಗೆ ಕೋಟೆಯು, ನನ್ನ ಆಪತ್ ಕಾಲದಲ್ಲಿ ನನಗೆ ವಿಶೇಷವಾದ ಸಹಾಯಕನು. ಯೆರೆಮೀಯ 33:3 ಕರ್ತನು ಹೇಳಿದಾನಲ್ವ, ನನ್ನ ನಾಮವನ್ನು ಕೂಗಿಕೊ, ನಾನು ನಿನಗೆ ಉತ್ತರವನ್ನು ದಯಪಾಲಿಸ್ತೇನೆಂಬುದಾಗಿ. ಆತನು ಸಾಕಿರಿ. ಆತನು ಜನರಂತೆ ನಮ್ಮ ಕಷ್ಟಗಳನ್ನು ಕೇಳಿ ನಮ್ಮ ಮೇಲೆ ಮನಮರುಗಿ ಹಾಗೆ ಸುಮ್ಮನೆ ಹೋಗಿಬಿಡುವ ದೇವರಲ್ಲ. ಮರಗೋ ದೇವರು ಆತನೇ. ನಮ್ಮ ಜೀವಿತವನ್ನು ಮಾರ್ಪಡಿಸುವ ದೇವರು ಆತನೇ. ಆತನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ನಮ್ಮ ಬಾಯಿಯ ಮಾತುಗಳು ಅನೇಕ ಬಾರಿ ಸೈತಾನನಿಗೆ ಆಯುಧವಾಗಿ ಮಾರ್ಪಟ್ಟು ನಮ್ಮ ವಿರುದ್ಧವಾಗಿಯೇ ಆತನು ಹೋರಾಡುವುದಕ್ಕೆ ನಾವು ಕೊಡುವಂಥ ಅಧಿಕಾರವಾಗಿ ಮಾರ್ಪಡುತ್ತಿದ್ದೆ ಪ್ರಿಯರೇ. ಈ ದಿನ ಆ ಬಾಯಿಯ ಮಾತಿನ ಅಧಿಕಾರವನ್ನು ಬನ್ನಿ ದೇವರ ಕೈಯಲ್ಲಿ ಕೊಡೋಣ. ಆತನನ್ನು ಮಹಿಮೆ ಪಡಿಸೋಣ. ಆತನು ಅಗ್ನಿಯ ಜ್ವಾಲೆಯಾದಂಥ ದೇವರು, ದಹಿಸುವಂಥ ಅಗ್ನಿ ಎಂಬುದಾಗಿ ಈ ಪ್ರಿಯರಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಆದ್ದರಿಂದ ನಾವು ಈ ಒಂದು ದಿನ ಆ ಅಗ್ನಿಮಯವಾದ ದೇವರನ್ನು ಮಹಿಮೆ ಪಡಿಸ್ತಾ ಬೆಟ್ಟದಂಥ ಎಲ್ಲ ಸವಾಲುಗಳು ಹಾಗೆ ಕರಗಿ ಒಂದು ದಿನ ನಮ್ಮ ಕಣ್ಣುಗಳು ಹುಡುಕಿದರೂ ಕೂಡ ನಮ್ಮ ವೈರಿಗಳು ನಮ್ಮ ಕಣ್ಣ ಮುಂದೆ ಇಲ್ಲದ ಹಾಗೆ, ನಮ್ಮ ಪರಿಸ್ಥಿತಿಗಳು ಹುಡುಕಿದರೂ ಕೂಡ ಸಿಗದ ಹಾಗೆ ಕರ್ತನು ಮಾರ್ಪಡಿಸಲಿಕ್ಕಿದ್ದಾನೆ. ನೀವು ಮಾತನಾಡಿ ಗುಣಗುಟ್ಟುತ್ತಾ ಇರುವುದರ ಮೂಲಕ ನೀವು ಅಳಿದೋಗ್ತೀರಿ. ಆದರೆ ಸ್ತುತಿಸುವುದರ ಮೂಲಕ ನಿಮ್ಮ ಪರಿಸ್ಥಿತಿ ಅಳಿದು ಹೋಗುವಂಥದ್ದಾಗಿದೆ. ಎರಡರಲ್ಲಿ ಒಂದನ್ನು ಆರಿಸಿಕೊಳ್ಳೋಣ. ಈ ದಿನ ಪರಿಸ್ಥಿತಿಗಳನ್ನು ಬದಲಾಯಿಸಬೇಕಾ ಎನ್ನುವಂಥ ಒಂದು ನಿರ್ಧಾರ ನಿಮ್ಮಲ್ಲಿರೋದಾದರೆ ಬನ್ನಿ ನನ್ನೊಂದಿಗೆ ಸೇರಿ ಆತನನ್ನು ಮಹಿಮೆ ಪಡಿಸೋಣ. ವಿ ವರ್ಶಿಪ್ ಯು ಲಾರ್ಡ್. ಸ್ತುತಿಯು ಘನವು ಮಹಿಮೆ ಬಲವು ಯುಗ ಯುಗಕ್ಕೂ ನಿಮಗೆ ಸಲ್ಲಿಸುವೆ. ಸ್ತುತಿಯು ಘನವು ಮಹಿಮೆ ಬಲವು ಯುಗ ಯುಗಕ್ಕೂ ನಿಮಗೆ ಸಲ್ಲಿಸುವೆ.